ಆಹಾ ಎಂಥ ಅಮೂಲ್ಯ ಮಿತ್ರ ಎಂಬ ಅದ್ಭುತ ಹಾಡಿನ ಹಿಂದೆ ಒಂದು ಹೃದಯ ಸ್ಪರ್ಶಕತೆ ಇದೆ. ಜೋಸೆಫ್ ಸ್ಕ್ರಿವೆನ್ 1819 ಐರ್ಲೆಂಡಿನಲ್ಲಿ ಜನಿಸಿದರು. ಅವರ ಜೀವನ ತುಂಬ ನೋವುಗಳಿಂದ ಕೂಡಿತ್ತು. ಅವರ ವಿದ್ಯಾಭ್ಯಾಸದ ನಂತರ ತಮ್ಮ ಬಾಲ್ಯ ಸ್ನೇಹಿತೆಯನ್ನು ಮದುವೆಯಾಗಬೇಕಾಗಿದ್ದ ಹಿಂದಿನ ದಿನ ಆಕೆಯು ಬ್ಯಾನ್ ನದಿಯ ಮೇಲಿನ ಸೇತುವೆ ದಾಟುವಾಗ ಕುದುರೆಯಿಂದ ನೀರಿಗೆ ಬಿದ್ದು ಸಾವನ್ನಪ್ಪಿದಳು. ಈ ದುಃಖವನ್ನು ಮರೆಯಲು ಅವರು ಕೆನಡಾದಲ್ಲಿ ನೆಲೆಸಿ ಹೊಸ ಜೀವನ ಆರಂಭಿಸಿದರು. ಅಲ್ಲಿನ ಸ್ಥಳೀಯ ಮಕ್ಕಳಿಗೆ ಶಾಲಾ ಪಾಠಗಳನ್ನು ಹೇಳಿಕೊಡುತ್ತಾ ಇದ್ದರು. ಅಲ್ಲಿ ಅವರು ಎಲಿಸಾ ರಶ್ ಎಂಬ ಯುವತಿಯನ್ನು ಭೇಟಿಯಾಗಿ ಮದುವೆಯಾಗಲು ನಿರ್ಧರಿಸಿದರು. ಆದರೆ ಅದು ಸಹ ದುರಂತದಲ್ಲಿ ಅಂತ್ಯಗೊಂಡಿತ್ತು. ಎಲಿಸಾ ನ್ಯೂಮೋನಿಯಾದಿಂದ ನಿಧನರಾದರು. ಎಷ್ಟೋ ನೋವುಗಳು ಬಂದರೂ ಜೋಸೆಫ್ ಸ್ಕ್ರಿವೆನ್ ತಮ್ಮ ಜೀವನವನ್ನು ಬಡವರಿಗೆ, ವಿಧವೆಯರಿಗೆ, ರೋಗಿಗಳಿಗೆ ಸೇವೆ ಮಾಡಲು ಮುಡಿಪಾಗಿಟ್ಟಿದ್ದರು. ಅವರು ಕಷ್ಟದಲ್ಲಿರುವ ಜನರಿಗೆ ಉದಾರವಾಗಿ ಹಣ ತೆಗೆದುಕೊಳ್ಳದೆ ತಮ್ಮ ಬಟ್ಟೆ, ಆಹಾರ, ಸಮಯ, ಶ್ರಮವನ್ನು ನೀಡಿದರು. ಒಂದು ದಿನ ತಮ್ಮ ತಾಯಿಗೆ ಸಮಾಧಾನ ಕೊಡಲು ಅವರು ಒಂದು ಕವನ ಬರೆದರು. ಅದು ವಿಶ್ವ ಪ್ರಸಿದ್ಧ ಹಾಡಾಯಿತು. ಅದುವೇ ಏಸು ಎಂಥ ಅಮೂಲ್ಯ ಮಿತ್ರ. ಅವರಲ್ಲಿ ನಮ್ಮ ಎಲ್ಲ ದುಃಖ ನೋವುಗಳನ್ನು ಪ್ರಾರ್ಥನೆಯ ಮೂಲಕ ಹೊತ್ತೊಯ್ಯಬಹುದು ಎಂದು ಉತ್ತೇಜಿಸುವ ದೇವರ ಪ್ರೀತಿಯನ್ನು, ಶಾಂತಿಯನ್ನು ತಿಳಿಸುವ ಅದ್ಭುತ ಸಾಲುಗಳನ್ನು ನೀಡಿದರು. ಸತ್ಯವೇದ ವಿದ್ಯಾರ್ಥಿಗಳಿಗೆ ಬೋಧನಾ ಸಾಧನವಾಗಲಿ ಎಂಬ ಉದ್ದೇಶದಿಂದ ಬ್ರದರ್ ರಸಲ್ ರವರು ಈ ಸಂಗೀತವನ್ನು ದ ಹಿಮ್ಸ್ ಆಫ್ ಡಾನ್ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಮಾತ್ರವಲ್ಲದೆ ಸತ್ಯವೇದ ವಿದ್ಯಾರ್ಥಿಗಳು ಸಿದ್ಧಾಂತಗಳಿಗೆ ಹೊಂದಿಕೊಳ್ಳುವ ಈ ಸಂಗೀತ ಭಕ್ತಿಯಿಂದ ಅನುಸರಿಸಬೇಕೆಂದು ಬ್ರದರ್ ರಸಲ್ ರವರು ತಮ್ಮ ಉಯ್ಯಲು ಪತ್ರದಲ್ಲಿ ತಿಳಿಸಿದ್ದಾರೆ. ಈಗ ನಾವೆಲ್ಲ ಯವನಸ್ಥರು ಆಹಾ ಎಂಥ ಅಮೂಲ್ಯ ಮಿತ್ರ ಎಂಬ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಬಾಟ್ಲು ಬಂದೆ